ಇದಕ್ಕೆ ಮುಂದೆ ಬಾಬು ಸರ್ ಇದ್ದಾರೆ, ಪ್ರವೀಣ ಮೇಡಮ್ ಇದ್ದಾರೆ, ವೇಣು ಸರ್ ಇದ್ದಾರೆ, ಸುಂದರಣ್ಣ, ಗುರುಗಳು, ಡಿಗ್ರಿ ನಾಯರ್ ಸರ್, ನಿಮ್ಮಗಳ ಆಶೀರ್ವಾದ ನೀವು ಹಾಕೊಟ್ಟ ದಾರಿ ನಾವು ಅದನ್ನು ನಡೆದು ಮಾಡ್ತಾ ಇದ್ದೀವಿ. ಚಿತ್ರರಂಗದ ಬಗ್ಗೆ ನಾನು ಬಂದಾಗ ಒಂದು 25 ವರ್ಷಗಳಾಗಿರಬೇಕು. ಅವರು 100 ವರ್ಷಗಳಿಂದ ಇರುವಂಥ ಕಂಪನಿ ಮಹಾತ್ಮ ಪಿಕ್ಚರ್ಸ್. ಅವರು 100 ಸಿನಿಮಾ ಇದೆ ಸರ್, 100 ಸಿನಿಮಾ ಆಗಿದೆ ಅವ್ರದ್ದಾಗಲೇ. ಟೆರರ್ ಆದಿತ್ಯ, ನನ್ನ ಆದಿತ್ಯನ ಮೊದಲನೇ ಭೇಟಿ ಅವನ ಆದಿ ಸಿನಿಮಾದಲ್ಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸರಿಸುಮಾರು ಒಂದು 21 ವರ್ಷಗಳ ನಂತರ ಈ ವಿಚಾರನ ಶಿವರಾಮ್ ನಮ್ಮ ರಂಜನ್ ಬಂದು ಕಥೆ ಹೇಳಿದಾಗ ಒಂದು ತುಂಬ ಪ್ರಮುಖವಾದ ಪಾತ್ರ ಇದೆ ಸರ್, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರ್ ಈ ರಂಜನ್ ಹೇಳೋ ವಿಷಯ ಯಾರು ಪ್ರೊಡಕ್ಷನ್ ಮಾಡ್ತಾರೋದು? ಸಿಲ್ಕ್ ಮಂಜು ಅಂತ. ಸರಿ ಮಾಡಲ್ಪ, ಸುಮ್ಮನೆ ಏನು ಕೇಳಲೇ ಬೇಡ, ನಿನ್ನ ಕಥೆ ಹೇಳಲು ಬೇಡ ಅಂತ. ಮಂಜಣ್ಣ ಹಾಗೂ ನನ್ನ ಪರಿಚಯ ರವಿ ಬೆಳಗೆರೆ ಅವರ ಹಾಯ್ಬೇಗೂರು ಆಫೀಸಿಂದ ಪರಿಚಯ. ಅವರು ಕನ್ನಡ ಸತ್ಯ ಅಂತ ನಮ್ಮ ರಂಗಣ್ಣ, ಮಂಜಣ್ಣ ಮತ್ತು ಪ್ರಭಾಕರ್ ಅವರು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ನಮ್ಮ ಶಾಲೆಯ ಸುಮಾರು ಒಂದು 3-4 ವರ್ಷದ ವಾರ್ಷಿಕೋತ್ಸವವನ್ನು ಅವರೇ ಮಾಡಿಕೊಟ್ಟಿದ್ದು. ಅದೊಂದು ಆತ್ಮೀಯತೆ ಇತ್ತು. ಈ ಸಿನಿಮಾ ನಮಗೂ ಈಗ ನಡೀತಾ ಇರೋ ವರ್ತಮಾನ ಕಾಲದಲ್ಲಿ ಎಲ್ಲರೂ ಘಟಾನುಘಟಿಗಳು ಹೇಳೋದು, ಸಿನಿಮಾದ ವಾಣಿಜ್ಯ ವ್ಯವಹಾರ ಯಾವ ರೀತಿ ಇದೆ, ಎಷ್ಟು ಭಯ ಆಗುತ್ತೆ, ಎಷ್ಟು ಸಂಕಷ್ಟ ಸಿಗಾಕೊಂಡಿದ್ದೀವಿ ನಾವು ಅಂತ. ನಾಗೇಂದ್ರ ಸರ್ ತುಂಬ ಚೆನ್ನಾಗಿ ಅನಲೈಸ್ ಮಾಡೋದು, ಹಾಡುಗಳು ಎಷ್ಟು ಬರ್ತಾ ಇದ್ದಾವೆ, ಎಷ್ಟು ಹಾಡುಗಳನ್ನ ಜನ ಕೇಳ್ತಾ ಇದ್ದಾರೆ ಅಂತ. ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಕೇಳಿಸಿದ್ರೆ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟಿವಿಗಳಲ್ಲಿ ಅವ್ರು ಯಾವಾಗಲೂ ಬೇರೆ ಬೇರೆ ಭಾಷೆ ಹಾಡುಗಳನ್ನ, ಬರೀ ಇಂಗ್ಲೀಷ್ ಹಾಡುಗಳನ್ನ ಕೇಳೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮನೆಗಳಲ್ಲಿ ಮೊದಲು ನಾವು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡದ ಹಾಡುಗಳನ್ನ ಕೇಳಿಸುವಂಥ ಒಂದು ಸಂಸ್ಕಾರವನ್ನು, ಒಂದು ಸಂಸ್ಕೃತಿನ ಶುರು ಮಾಡಿಕೊಂಡ್ರೆ ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಅರಿವು ಅವ್ರಿಗಾಗತ್ತೆ. ಇಲ್ಲಿ ಎಷ್ಟು ಸತ್ವ ಇದೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಿರಿಗನ್ನಡದಲ್ಲಿ ಎಂಥ ತಾಕತ್ತಿದೆ ಅನ್ನೋದು ನಾವು ಪರಿಚಯಪಡಿಸಬೇಕಾಗತ್ತೆ. ಈ ನಿಟ್ಟಲ್ಲಿ ಇಲ್ಲೆಲ್ಲ ಘಟಾನುಘಟಿ ಕಲಾವಿದರುಗಳಿದ್ದಾರೆ. ಬರದೇ ಇರುವಂಥ ದೇವರಾಜ್ ಸರ್, ಶಶಿ ಸರ್, ಶರತ್ ವೇದಾಶ್ವ, ಕುಮಾರ್ ಬಂಗಾರಪ್ಪನವರು, ಶೋಭಿ, ಧರ್ಮ ಅವರಾರು ಬಂದಿಲ್ಲ. ನೀವು ನೋಡ್ರಿ, ಹಾಡುಗಳನ್ನ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಎಂಥ ದೊಡ್ಡ ದಂಡಿದೆ ಈ ಸಿನಿಮಾದಲ್ಲಿ ಅಂತ. ಇಂಥ ಒಂದು ದೊಡ್ಡ ದಂಡನ್ನು ಕಟ್ಕೊಂಡು ಅದಕ್ಕೊಂದು ಚಂದನೆ ಕಥೆ ಬರೆದಂಥ ರಂಜನ್ಗೂ, ಅವರೆಲ್ಲರ ಬೇಗುಬೇಡಿಗಳನ್ನ ನಿರ್ವಹಿಸಿದಂಥ ಮಂಜಣ್ಣನಿಗೂ ಸದಾ ಋಣಿಯಾಗಿರ್ತೀವಿ. ಮತ್ತೆ ಮತ್ತೆ ನಾವು ಅದನ್ನೇ ಕೇಳ್ಕೊಳ್ಳೋದು, ಮಾಧ್ಯಮದ ಮಿತ್ರರು ನಮ್ಮನ್ನ ಮೊದಲನೇದಾಗಿ ಎಲ್ಲ ನಮ್ಮ ಆಡಿಯನ್ಸ್ ಹತ್ರ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ದಯಮಾಡಿ ತುಂಬಾ ಚಂದನೆಯ ಸಿನಿಮಾ ಮಾಡಿದ್ದೀವಿ, ಅದನ್ನ ಜನರಿಗೆ ತಲುಪಿಸಿ ಒಂದು ಗೆಲುವು ಸಿಗೋ ಮಾಡಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. Thank you so much to you. Terror, and just cheer with me. 3 cheers for Terror. Hip hip! Hip hip! Hip hip! Thank you very much. I think everybody is talking so much good about the movie. I will not take much time. I also have a flight to catch. So I'm already overwhelmed. I just want to thank Ranjan sir, my manager Manish, who got me connected to you, and I got this great opportunity. Harshvardhan, big fan already. Aditya, just want to hug you. Thank you so much. I think I just want to talk about my song. It's vibrant, it's incredible. I don't want to talk much about this song. I'm just waiting for 10th of April, and this movie is going to do magic. That's all. Thank you very much. That's so sweet. Thank you so much.